ದಿನಾ ಬೆಳಗ್ಗೆ ಎದ್ರೆ ಚಪಾತಿ ರೊಟ್ಟಿ ದೋಸೆಗೆ ಏನಪ್ಪಾ ಮಾಡೋದು ಅಂತನ ಇದೊಂದು ಈಸಿಯಾಗಿ ಕ್ವಿಕ್ ಆಗಿರುವಂತಹ ಅವರೆಕಾಳು ಉಸ್ಲಿ. ಹೌದು ಇದೇನಪ್ಪ ಅವರೆಕಾಳು ಉಸ್ಲಿನೇ ಅಂತನ, ಹೌದು ನಿಮಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಿಮಗೆ ಸಾಕು ಅನ್ನೋಷ್ಟು ಈ ಥರ ರೆಸಿಪಿಗಳನ್ನ ನಾನು ತೋರಿಸ್ತೀನಿ. ಹೌದು ಈಗೇನು ಅವರೆಕಾಳು ಸೀಸನು ಕೊನೆ ಮುಗಿಯಕ್ಕೆ ಬಂದಿದೆ, ದಯವಿಟ್ಟು ಅಷ್ಟರೊಳಗೆ ಇದನ್ನ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಡೆಗೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದಿಷ್ಟನ್ನು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಮತ್ತೆ ನಾನು ಒಂದು 4 ರಿಂದ 5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಯವಿಟ್ಟು ಹಸಿಮೆಣಸಿನ್ಕಾಯಿನ ಫಸ್ಟೇ ಹಾಕೊಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿನ. ನಮ್ಮನೇಲಿ ಖಾರ ತಿಂತಾರೆ ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ಹಾಕೊಂಡಿದ್ದೀನಿ. ನೀವು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಇದೆರಡು ತುಂಬ ಬೇಕು, ಬೆಳ್ಳುಳ್ಳಿ ಅಂತೂ ತುಂಬ ಬೇಕು. ಬೆಳ್ಳುಳ್ಳಿ ಒಂಚೂರು ಒಂಬಣ್ಣ ಬರೋವರೆಗೆ ಹಾಕ್ಕೊಂಡು ನಾನು ನೋಡಿ ಹಸಿಮೆಣಸಿನ್ಕಾಯಿ ಹೀಗೆ ಹಾಕೋತೀನಿ, ನೀವು ಫಸ್ಟೇ ಹಾಕೊಳ್ಳಿ. ಇದಕ್ಕೆ ಶುಂಠಿ ಹಾಕೊಳ್ಳಿ ಇಲ್ಲಾಂದರೆ ಟೇಸ್ಟ್ ಹೋಗ್ಬಿಡುತ್ತೆ. ಅವರೆಕಾಳು ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಕೂಗಿದೆ ಅನ್ನುವಾಗ ಲಾಸ್ಟಲ್ಲಿ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ, ಸೂಪರ್ ಟೇಸ್ಟ್. ಈ ಥರ ರೆಸಿಪಿ ಬೇಕು ಅಂದರೆ ನೀವು ನನ್ನ ಪೇಜ್ನ ಫಾಲೋ ಮಾಡಿ.